ಸರ್ ಈ ನಿಮ್ಮ ಜರ್ನಿನಲ್ಲಿ ಪ್ರಮುಖವಾದಂತಹ ಪಾತ್ರ ಅಂತಂದ್ರೆ ಮೇಡಮ್ ಅಂತಾನೆ ನಿಮ್ಮ ಶ್ರೀಮತಿ ಅವ್ರದ್ದು. ಸೊ ನಿಮಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ದಾರೆ ಸರ್ ಅದ್ರ ಬಗ್ಗೆ? ಒಂದು ನಿರಂತರ ಒಂದು ಹ್ಮ್ 26 ಹ್ಮ್ ವರ್ಷದ ಸಾಂಸಾರಿಕ ಜೀವನ ನಂದು. ಹ್ಮ್ 2000 ಇಸ್ವಿಯಲ್ಲಿ ನಾನು ಹ್ಮ್ ಐ ಆಮ್ 23 ಇಯರ್ಸ್ ಓಲ್ಡ್. ಹ್ಮ್ ತುಂಬ ಎಂಗೇಜಲ್ಲಿ ಹ್ಮ್ ಒಂದು ಯಂಗ್ ಹುಡುಗಿನ ಹ್ಮ್ ಮದುವೆ ಆಗ್ತೀನಿ. ಹ್ಮ್ ಭಾಳ ಭಾಳ ಪ್ರೀತಿಯನ್ನು ಹ್ಮ್ ಕೊಟ್ಟು ನನ್ನನ್ನು ಸಾಕಿದ್ದಾರೆ, ಸಹಿಸ್ಕೊಂಡಿದ್ದಾರೆ. ನನ್ನ ಯಶಸ್ಸಿನ ಸಿಂಹಪಾಲು ಅವರಿಗೆ ಸಲ್ಲುತ್ತೆ. ಒಬ್ಬ ಗೆಳತಿಯಾಗಿ, ಹ್ಮ್ ಒಬ್ಬ ಮಡದಿಯಾಗಿ ಹ್ಮ್ ನನಗೆ ನನ್ನೆಲ್ಲ ನಾನು ತುಂಬ ತುಂಬ ಸಾಕಷ್ಟು ವೀಕ್ನೆಸ್ ಇರುವಂಥ ಒಬ್ಬ ವ್ಯಕ್ತಿ ನಾನು. ಎಲ್ಲವನ್ನೂ ಕೂಡ ಸಹಿಸಿ ಪ್ರೀತಿ ಹ್ಮ್ ಕೊಟ್ಟು ಆ, ಗೆದ್ದಾಗ ಹ್ಮ್ ಖುಷಿ ತೋರಿಸ್ಕೊಳ್ಳದೆ ಸೈಡಲ್ಲಿ ಇದ್ಕೊಂಡು, ನನ್ನ ಯಶಸ್ಸಲ್ಲಿ ತಾನಿಲ್ಲ ಅಂತ ಸೈಡಲ್ಲಿ ಇದ್ಕೊಂಡು, ಹ್ಮ್ ನನ್ನ ನೋವಲ್ಲಿ ಹ್ಮ್ ನನಗೆ ಹೆಗಲಿಗೆ ಕೊಟ್ಟು, ನನ್ನ ಕಷ್ಟದಲ್ಲಿ ನನ್ನ ಜೊತೆ ನಿಂತ್ಕೊಂಡಿದ್ದಾಳೆ. ಹ್ಮ್ ಭಾಳ ಅದೃಷ್ಟಶಾಲಿ ನಾನು ಅಂತ ಒಂದು ಮಡದಿನ ಹ್ಮ್ ಪಡ್ಕೊಳ್ಳೋದಕ್ಕೋಸ್ಕರ. ವೆರಿ ವೆರಿ ಹ್ಮ್ ಹ್ಯಾಪಿ ಫ್ಯಾಮಿಲಿ ಮ್ಯಾನ್ ಹ್ಮ್ ವಿತ್ ಮೈ ಸನ್ ಆ್ಯಂಡ್ ಮೈ ಡಾಟರ್, ಮೈ ಫ್ರೆಂಡ್ಸ್, ಹ್ಮ್ ಮೈ ನೇಬರ್ಸ್, ಮೈ ನನ್ನ ಅಣ್ಣ ತಮ್ಮಂದ್ರ ಸ್ನೇಹಿತರು ಕೂಡ ಎಲ್ಲರೂ ಕೂಡ ನನಗೆ ಭಾಳ ಸಪೋರ್ಟನ್ನು ಮಾಡಿದ್ದಾರೆ. ಗೀತಾ ಇಸ್ ಹ್ಮ್ ನನ್ನ ಒಂದು ಅದ್ಭುತವಾದಂಥ ಸೋಲ್ಮೇಟ್ ಅವಳು ನನಗೆ, ಹ್ಮ್ ಆತ್ಮ ಬಂದು ಹ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಈಗ ಲವ್ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದ್ದೀನಿ. ಹ್ಮ್ ಆಗ ಆವಾಗ ಅರೇಂಜ್ ಆಗ ಅರೇಂಜ್ ಮ್ಯಾರೇಜ್? ಥರ ಲವ್, ಈಗ ಲವ್ ಲವ್ ಥರ ಅರೇಂಜ್. ಅರೇಂಜ್. ಸರ್ ಈ ಒಂದಷ್ಟು ನಿಮ್ಮ ಜರ್ನಿನಲ್ಲಿ ನಿಮ್ಮ ಒಂದಷ್ಟು ಸಿನಿಮಾಗಳನ್ನು ನೋಡಿ ಅಥವಾ ಒಳ್ಳೊಳ್ಳೆ ಪಾತ್ರಗಳನ್ನು ಇವಾಗ ಮಾಡ್ಕೊಂಡು ಬರ್ತಿದ್ದೀರಾ, ಒಳ್ಳೊಳ್ಳೆ ಅಭಿನಯ ಮಾಡುವಂತಹ ಒಂದಷ್ಟು ಸಿನಿಮಾಗಳು ಇವಾಗ ನಿಮಗೆ ಸಿಗ್ತಾ ಇದೆ. ಸೊ ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ, ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರಾ? ಹಾಂ, ಗೊತ್ತಾಗುತ್ತೆ ಅವ್ರು ಖುಷಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಹ್ಮ್ ನಾನು ಬ್ಯುಸಿಯಾಗಿರಬೇಕು, ಹ್ಮ್ ನಾನು ಖುಷಿಯಾಗಿದ್ದರೆ ಇಡೀ ಮನೆ ಖುಷಿಯಾಗಿರುತ್ತೆ. ಹ್ಮ್ ನಾನು ಕೆಲಸ ಹೇಳ್ದೆ ಸೈಡಲ್ಲಿ ಕೂತಾಗ ಹ್ಮ್ ಎಲ್ರಿಗೂ ನಿರಾಶೆ ಆಗುತ್ತೆ. ಹ್ಮ್ ಓಕೆ. ಸರ್ ಮಕ್ಕಳು ಏನು ಮಾಡ್ತಿದ್ದಾರೆ? ಮಗ ಒಂದು MBA ಮುಗಿಸಿದ್ದಾನೆ. ಹ್ಮ್ ಈಗ ಕ್ರೊಮ್ಯಾಟಿಕ್ ಅನ್ನೋ ಕಂಪ್ನಿಯಲ್ಲಿ ಹ್ಮ್ ಮಾರ್ಕೆಟಿಂಗ್ ಹೆಡ್ ಆಗಿ ಹ್ಮ್ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಮಗಳು ಈಗ ಫೈನಲ್ ಇಯರ್ MBA ಹ್ಮ್ ಅಲಯನ್ಸ್ ಯೂನಿವರ್ಸಿಟಿಲಿ ಮಾಡ್ತಾ ಇದ್ದಾಳೆ. ತುಂಬ ಹ್ಮ್ ಚೆನ್ನಾಗಿ ಓದ್ತಾಳೆ. ಹ್ಮ್ ಈಗಲೇ ವೆರಿ ಟ್ಯಾಲೆಂಟೆಡ್. ಹ್ಮ್ ಮುಂದಿನ ದಿನಗಳಲ್ಲಿ ನನ್ನ ಪ್ರೊಡಕ್ಷನ್ ಹೌಸನ್ನು ಮಿತ್ರ ಎಂಟರ್ಟೈನರ್ ಸಿನಿ ಕ್ರಿಯೇಷನ್ಸ್ ಹ್ಮ್ ಏನಿದೆ ಅದನ್ನು ಅವಳು ಹೆಡ್ ಮಾಡ್ತಾಳೆ. ಹ್ಮ್ ಸಿನಿಮಾ ಉತ್ಸಾಹ ಇದೆ, ಸಿನಿಮಾ ಕಲ್ತು ಬಂದಿದ್ದಾಳೆ. ಹ್ಮ್ ಕೊಚ್ಚಿಯ ನಿಯೋ ಫಿಲ್ಮ್ ಓಕೆ. ಅಕಾಡೆಮಿಯಲ್ಲಿ ಸಿನಿಮಾನ ಕಲ್ತು ಬಂದಿದ್ದಾಳೆ. ತುಂಬ ಒಳ್ಳೊಳ್ಳೆ ವರ್ಲ್ಡ್ ಸಿನಿಮಾಗಳನ್ನು ನೋಡ್ತಾಳೆ, ಹ್ಮ್ ಒಳ್ಳೆ ರಿವ್ಯೂಗಳನ್ನು ಮಾಡ್ತಾಳೆ. ವೆರಿ ಟ್ಯಾಲೆಂಟೆಡ್. ನನ್ನ ಲೆಗಸಿಯನ್ನು ಕ್ಯಾರಿ ಮಾಡ್ತಾಳೆ ಅವಳು. ಹ್ಮ್ ಮಗ ಇಲ್ಲ, ಅವನು ಭಾಳ ಫೋಕಸ್ಡ್ ಇದ್ದಾನೆ, ಅವನ ಹ್ಮ್ ಬಿಸ್ನೆಸ್ಸಲ್ಲಿ ಫೋಕಸ್ಡ್ ಹ್ಮ್ ಇದ್ದಾನೆ. ಚೆನ್ನಾಗಿದ್ದೀನಿ. ಹ್ಮ್. ಸರ್ ಮಗಳಿಗೆ ನಿರ್ದೇಶನದ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಥವಾ ಆಕ್ಟಿಂಗ್? ನಿರ್ದೇಶನ, ಆ್ಯಕ್ಟಿಂಗು, ಶಿ ಇಸ್ ಹ್ಮ್ ವೆರಿ ಗುಡ್ ಡ್ಯಾನ್ಸರ್. ಹ್ಮ್ ಪ್ರೊಡಕ್ಷನ್ ಇದರ ಮೇಲೆ ಹ್ಮ್ ಎಲ್ಲವೂ ಕೂಡ ಆಸಕ್ತಿ. ಆಸಕ್ತಿ ಇದೆ. ಅಂದ್ರೆ ನೆಕ್ಸ್ಟ್ ಬರುವಂತಹ ಸಿನಿಮಾಗಳನ್ನ ಅವರೇ ಲೀಡ್ ಮಾಡ್ತಾರಾ? ನಿಮ್ಮ ಪ್ರೊಡಕ್ಷನ್ ಇದ್ರಲ್ಲಿ ಪ್ರೊಡಕ್ಷನ್ ಲೀಡ್ ಪ್ರೊಡಕ್ಷನ್ ಮಾಡ್ತಾರೆ, ಪ್ರೊಡಕ್ಷನ್ ಲೀಡ್ ಮಾಡ್ತಾರೆ. ಲೀಡ್ ಮಾಡ್ತಾರೆ. ಓಕೆ. ಅಂದ್ರೆ ನೆಕ್ಸ್ಟ್ ಇಂದ ಒಂದಷ್ಟು ಹೊಸತನ. ಖಂಡಿತ ಖಂಡಿತ. ಹ್ಮ್ ಅಂದರೆ ನಾವು ಹ್ಮ್ ನೋಡಿ, ನಮಗೆ ಎಲ್ಲ ಗೊತ್ತು ಅನ್ನೋದು ತಪ್ಪು. ಹ್ಮ್ ಈಗಿನ ಜೆನ್ಜಿ, ಹೌದು. ಜನ್ ಆಲ್ಫಾ ಹ್ಮ್ ಅವರ ಮೆಂಟಾಲಿಟಿ ಬೇರೆ ಇದೆ. ನಾವು ಅವರಿಂದ ಕಲಿಯೋದು ತುಂಬ ಇದೆ. ಹಳೆ ಬೇರು ಹೊಸ ಚಿಗುರು ಹ್ಮ್ ಜೊತೆ ಸೇರಿದಾಗ ತುಂಬ ಒಳ್ಳೆಯ ಏನೋ ಒಂದು ಆ, ವಿಷಯಗಳಾಗುತ್ತೆ ಅನ್ನೋದು. ಸೊ ಮುಂದಿನ ದಿವಸಗಳಲ್ಲಿ ಹ್ಮ್ ನನ್ನ ನಮ್ಮ ಇಬ್ಬರ ಅಪ್ಪ ಮಗಳ ಕಾಂಬಿನೇಷನಲ್ಲಿ ಒಳ್ಳೊಳ್ಳೆ ಸಿನಿಮಾ. ಪ್ರೊಡಕ್ಷನ್ಸ್ ಹ್ಮ್ ಸಿನಿಮಾಗಳನ್ನು ತಾವು ನೋಡ್ಬೋದು. ಸರ್ ಮಗಳ ಜೊತೆ ಆಕ್ಟ್ ಮಾಡ್ಬೇಕಂತ ನಿಮಗೆ ಅನ್ಸಿಲ್ಲ ಸರ್? ಅವಳು ತುಂಬ ಆಸಕ್ತಿ ಇದೆ, ಹಾ. ಬಟ್ ನನಗೆ ಭಯ. ನಾನು ಎದುರೋದು ಪ್ರಪಂಚದಲ್ಲಿ ಅವಳೇ ಜಾಸ್ತಿ. ಯಾಕೆ? ಅವಳು ಹಂಗೆ, ಅವಳು ಹ್ಮ್ ಟೆರರ್. ಹ್ಮ್ ನಾನು ಅಂತಲ್ಲ, ಎಲ್ಲರೂ ಹ್ಮ್ ಹ್ಮ್ ಮನೇಲಿ ಎಲ್ಲರೂ ನಾವು ಎದುರೋದು ಅವಳು. ಮಗಳಿಗೆ. ಓಕೆ. ಸರ್ ಸದ್ಯಕ್ಕೆ ಇವಾಗ ಕಾಮಿಡಿ ಶೋಸ್, ನೀವು ಮುಂಚೆಲ್ಲ ಕಾಮಿಡಿ ಮಾಡ್ತಾ ಇದ್ರಿ ಸಿನಿಮಾಗಳಲ್ಲಿ ಮತ್ತೆ ಸೀರಿಯಲ್ ಸೀರಿಯಲಲ್ಲಿ ಅದ್ರಲ್ಲೆಲ್ಲ ಮಾಡ್ತಾ ಇದ್ರಿ. ಅವಾಗಿನ ಕಾಮಿಡಿಗೂ ಇವಾಗಿನ ಕಾಮಿಡಿಗೂ ನಿಮಗೆ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಆಗ ಒಂದು ಬೇರೆಯರ್ ಇತ್ತು. ನಾವು ಇದನ್ನು ಹ್ಮ್ ಹೇಳ್ಬೋದು, ಇದನ್ನು ಹೇಳ್ಬಾರ್ದು, ಹ್ಮ್ ಒಂದು ಮಡಿವಂತಿಕೆ ಇತ್ತು. ಹ್ಮ್ ಒಂದು ತಿಳಿ ಹಾಸ್ಯ ಅಂತ ಹೇಳ್ತಿದ್ವಿ. ಹ್ಮ್ ಹಾಸ್ಯನ ಮತ್ತೆ ಮತ್ತೆ ಹೇಳ್ಬೋದು ಅಂತ. ಹ್ಮ್ ಆಮೇಲೆ ಅಂಗಚೇಷ್ಟೆ ಹ್ಮ್ ಬಂತು, ಈ ಬಾಡಿ ಲ್ಯಾಂಗ್ವೇಜ್ ಮೇಲೆ ಹ್ಮ್ ನಗಿಸುವಂಥದ್ದು ಬಂತು. ಹ್ಮ್ ಆದಮೇಲೆ ದ್ವಂದ್ವಾರ್ಥಗಳ ಡಬಲ್ ಹ್ಮ್ ಮೀನಿಂಗ್ ಹ್ಮ್ ಸಿನಿಮಾ ಇದು ಬಂದು ಹ್ಮ್ ಅದನ್ನು ಎಂಜಾಯ್ ಮಾಡುವಂಥ ಒಂದು ಕ್ಯಾಟಗರಿ ಜನ ಸೆಟ್ ಆದರು.
ಅದ್ರ ಮೇಲೆ ಫೋಕಸ್ ಮಾಡಿದ್ರು. ಈಗ ಆಲ್ಮೋಸ್ಟ್ ಎಲ್ಲ ಬರುವಂಥ ಎಲ್ಲ ರಿಯಾಲಿಟಿ ಶೋ ಹಾಸ್ಯಗಳು ಡಬಲ್ ಮೀನಿಂಗ್, ಒಬ್ಬನಿಗೆ 2 ಹೆಂಡ್ತಿ, ಇಲ್ಲ ಈ ಹೆಂಡ್ತಿನ ಅವ್ನು ಲವ್ ಮಾಡೋದು, ಅವನ ಹೆಂಡ್ತಿನ ಇವನು ಲವ್ ಮಾಡೋದು, ಓಡಿಸ್ಕೊಂಡು ಹೋಗೋದು, ಆ ರೀತಿ ಎಲ್ಲ ಬರ್ತಾ ಇದೆ. ಕೆಲವು ಒಳ್ಳೆಯದು ಬರ್ತಾ ಇದೆ. ಅದು ನಾನು ಹೇಳಿಲ್ವ, ಈ ಬರವಣಿಗೆ ಕಮ್ಮಿ ಆದಾಗ, ಕಲಾವಿದರ ಮೇಲೆ ಜಾಸ್ತಿ ಫೋಕಸ್ ಆದಾಗ, ಅಂದರೆ ಅವರೇ ಇಂಪಾರ್ಟೆಂಟ್ ತಿಳಿದಾಗ, ಬರವಣಿಗೆ ಇಲ್ದಿದ್ದಾಗ ಅದು ಹಾಸ್ಯ ಬರೋದಿಲ್ಲ. ಈಗ ನಾವು ಮಾಡ್ತಾ ಇದ್ದಾಗ ವಿಜಯಪ್ರಸಾದ್ ಅವರು ನಿರ್ದೇಶನ ಮಾಡ್ತಾಯಿದ್ರು, ಮುನಿ ಜನಪದ ಅವರು ನಿರ್ದೇಶನ ಮಾಡ್ತಾಯಿದ್ರು. ನಮ್ಮ ಗುರುಗಳು CK ಚಂದ್ರು ಅವರ ಪ್ರೊಡಕ್ಷನಲ್ಲಿ ಫೈನಲ್ ಕಟ್ಟಲ್ಲಿ ಸಿಲ್ಲಿಲಲ್ಲಿ ಪಾಪ ಪಾಂಡು, ಪಾತು ಸಾತು, ಸಾಲು ಸಾಲು ಬಂದು ಇದು ನಾವು ಕಾಣಿಸ್ತಾ ಇದ್ದು. ಆದರೆ MS ನರಸಿಂಹಮೂರ್ತಿ ಅನ್ನೋ ಬರಹಗಾರ ಅಲ್ಲಿದ್ದರು. ಪ್ರತಿ ಎಪಿಸೋಡಲ್ಲೂ ಕೂಡ ಅವರ ಕುಸರಿ ಕೆಲಸ, ಅವರ ಪೆನ್ನಿನ ಕೌಶಲ್ಯನ, ಹಾಸ್ಯದ ಲೇಪನವನ್ನು ಕೊಡ್ತಾಯಿದ್ರು. ಅವ್ರು ಕೊಟ್ಟಂಥ ಸ್ಕ್ರಿಪ್ಟು ಒಂದು ಒಳ್ಳೆ ಹಾಸ್ಯವಾಗಿ ನಮಗೆ ಕಾಣಿಸ್ತಾ ಇತ್ತು. ಇಲ್ಲಿ ಬರಹಗಾರರ ಸಂಖ್ಯೆ ಕಮ್ಮಿ ಇದೆ, ಅಥವಾ ಎರವಲು ಆ ತೆಲುಗು ರಿಯಾಲಿಟಿ ಶೋ ಅಲ್ಲಿ ಬಂದಂಥದ್ದನ್ನು ಕಾಪಿ ಮಾಡಿಕೊಂಡು ಇಲ್ಲಿಗೆ ಮಾಡುವಂಥದ್ದು, ಅಥವಾ ತಮಿಳಲ್ಲಿ ಬಂದದನ್ನು ಕಾಪಿ ಮಾಡೋದು, ಅದು ಆಗ್ತಾ ಇದೆ. ಕಾಪಿ ರೈಟಿಂಗ್ ಮಾಡುವಂಥವ್ರು ಜಾಸ್ತಿ ಆಗಿದ್ದಾರೆ. ನಮ್ಮ ರೈಟರ್ಸ್ಗಳಿಗೆ ಪ್ರಾಪರಾಗಿ ಬಳಸ್ಕೋತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.